ವಿಶ್ವದ ಅತ್ಯಂತ ಸುಂದರ ಸ್ಮಾರಕದ ಗೋಡೆಗಳ ಹಿಂದೆ ಇನ್ನೂ ಜಾಗೃತವಾಗಿಯೇ ಇರುವ ಒಂದು ಮರೆಮಾಚಿದ ರಹಸ್ಯ ಉಸಿರಾಡುತ್ತಿದೆ. ತಾಜ್ ಮಹಲ್ನಲ್ಲಿ ಪ್ರೇಮದ ಸಂಕೇತ ಎಂದು ನಾವು ಗುರುತಿಸುವ ಈ ಅದ್ಭುತ ಕೆಲವು ಸತ್ಯಗಳನ್ನು ಕಳೆದ 4 ಶತಮಾನಗಳಿಂದ ತನ್ನ ಮೌನದೊಳಗೆ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದೆ. 1632ರಲ್ಲಿ ಆರಂಭವಾದ ತಾಜ್ ಮಹಲ್ನ ಕಥೆ ಪ್ರೇಮದ ಹೆಸರಿನಲ್ಲಿ ಹುಟ್ಟಿದ್ದರೂ ಇದರ ರಹಸ್ಯಗಳ ಬೇರುಗಳು ಇತಿಹಾಸದ ನೆರಳುಗಳೊಳಗೆ ಇನ್ನೂ ಇಳಿಯುತ್ತವೆ. ಶಾ ಜಹಾನ್ ಕಟ್ಟಿದ ಸ್ಮಾರಕ, ಆದರೆ ಅದರ ನಿಜವಾದ ಪ್ರಾರಂಭದ ಅಧ್ಯಾಯ ಎಲ್ಲಿ ಮುಗಿಯಿತು, ಎಲ್ಲಿ ಆರಂಭವಾಯಿತು? ಯಮುನಾ ನದಿಯ ಎದುರುಡೆ ಕೆಲವರು ಹೇಳುತ್ತಾರೆ, ರಾತ್ರಿ ಹೊತ್ತು ಒಂದು ಕಪ್ಪು ನೆರಳು ಕಾಣುತ್ತದೆ ಎಂದು. ಇದನ್ನೇ ಬ್ಲ್ಯಾಕ್ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಶಾ ಜಹಾನ್ ತನಿಗಾಗಿ ಕಟ್ಟಲು ಬಯಸಿದ ಕಪ್ಪು ಸಮಾಧಿ, ಕಾಲವೇ ಅದನ್ನು ಅಳಿಸಿಬಿಟ್ಟಿದೆ, ಅಥವಾ ಅದು ಕೇವಲ ಕಥೆ, ಸತ್ಯದ ರೂಪ ಬದಲಿಸಿಕೊಂಡ ಕನಸು? ಮರ್ಮರದ ನೆಲೆಯೊಳಗಿನ ಹೂವಿನ ಅಚ್ಚುಗಳು ಸಾಮಾನ್ಯ ಕಲೆಗಳಂತೆ ಕಾಣುತ್ತವೆ, ಆದರೆ ಸಂಶೋಧಕರು ಹೇಳುತ್ತಾರೆ, ಇವು ಕಲಾವಿದರ ಮೌನದ ಗುರುತುಗಳು. ಅವರ ನೋವು, ಅವರ ಕಥೆ, ಅವರ ಅಸ್ತಿತ್ವ ಕಲ್ಲಿನೊಳಗೆ ಅಚ್ಚಾಗಿ ಮರೆಮಾಡಲಾಗಿದೆ. ಈ ಅದ್ಭುತವನ್ನು ಕಟ್ಟಿದ 20,000 ಕೈಗಳು, ಆದರೆ ಅವರ ಹೆಸರಿಲ್ಲ, ಅವರನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ತಾಜ್ ಮಹಲ್ ನಿಂತಿರುವಷ್ಟು ದೊಡ್ಡದಾಗಿದ್ದರೂ ಅದರೊಳಗಿನ ಮೌನ ಇನ್ನೂ ದೊಡ್ಡದು. ಕಲೆ ಜೀವಿಸಿತು, ಆದರೆ ಅದರ ಸೃಜಕರು ಮೌನದಲ್ಲಿ ಅಡಗಿದರು. ತಾಜ್ನ ಹಿಂದೆ ಇರುವ ಮುಚ್ಚಿದ ಕೊಠಡಿಗಳು, ಶತಮಾನಗಳಿಂದ ಯಾರೂ ಪ್ರವೇಶಿಸದ ಜಾಗಗಳು. ಸರ್ಕಾರ ಹೇಳುತ್ತದೆ ಸಂರಕ್ಷಣೆಗಾಗಿ, ಆದರೆ ಸಂಶೋಧಕರು ಕೇಳುತ್ತಾರೆ, ಅದರೊಳಗೆ ಏನು ಮಡಚಿ ಇಡಲಾಗಿದೆ? ಗಾಳಿಯೊಳಗಿನ ಗುಂಗಟ್ಟುಗಳು ಹೇಳದೇ ಇರುವ ಕಥೆಗಳಿವೆಯೇ? ಒಂದು ದಿನದಲ್ಲಿ ತಾಜ್ ಮಹಲ್ 3 ಬಣ್ಣಗಳನ್ನು ತಾಳುತ್ತದೆ: ಬೆಳಗಿನ ಗುಲಾಬಿ, ಮಧ್ಯಾಹ್ನದ ಬಿಳಿ, ರಾತ್ರಿ ಚಂದ್ರನ ಕೆಳಗಿನ ನೀಲಿಯ ಹೊಳುಪು. ಇದು ಕೇವಲ ವಾಸ್ತುಶಿಲ್ಪವೋ, ಅಥವಾ ಶಾ ಜಹಾನ್ ನೇಮಿಸಿದ ಒಂದು ಮಂತ್ರ? ಪ್ರತಿಯೊಂದು ಬಣ್ಣವೂ ಪ್ರೇಮ, ನೋವು ಮತ್ತು ಗೂಢತೆಯ ಹೊಸ ರೂಪವೋ? ಮೇಲಿನ ಸಮಾಧಿ ಕೇವಲ ಪ್ರತಿರೂಪ, ನಿಜವಾದ ಸಮಾಧಿ ನೆಲದಡಿಯಲ್ಲಿ, ಕತ್ತಲೆ, ಮೌನ ಮತ್ತು ಕಾಲದ ಹೆಜ್ಜೆಗಳ ನಡುವೆ. ಕೆಲವರು ಹೇಳುತ್ತಾರೆ, ಅಲ್ಲಿ ನಿಂತರೆ ಒಂದು ನಿಧಾನ ನಿಟ್ಟುಸಿರು ಕೇಳಿಸುತ್ತದೆ ಎಂದು. ಅದು ಗಾಳಿಯದ್ದೋ, ಅಥವಾ ಯುಗಗಳಿಂದ ಕೇಳದೇ ಇರುವ ಪ್ರೇಮದ ವ್ಯಥೆಯದ್ದೋ? ತಾಜ್ ಮಹಲ್ ಕೇವಲ ಸ್ಮಾರಕವಲ್ಲ, ಇದು ಮೌನದ ಲಿಪಿಯಲ್ಲಿ ಬರೆಯಲ್ಪಟ್ಟ ಕಾವ್ಯ. ಅದರ ಗೋಡೆಗಳು ಪ್ರೇಮವನ್ನು ಹೆಮ್ಮೆಯಿಂದ ಹಿಡಿದರು, ರಹಸ್ಯಗಳನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ. ತಾಜ್ ಮಹಲ್ನ ನಿಜವಾದ ಕಥೆಯನ್ನು ಕಾಲ ಬರೆಯತ, ಅಥವಾ ಅದನ್ನು ಅರಿಯಲು ಧೈರ್ಯವಿರುವ ನಮ್ಮಂಥವರು ಬರೆಯುವ ವೇಳೆಯೇ ಬಂದಿದೆ.